ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಈಗ ಶ್ರೀಮದ್ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂಧದ 4ನೇ ಅಧ್ಯಾಯವನ್ನು ಚಿಂತಿಸೋಣ. ಶೌನಕಾದಿ ಮುನಿವರರು ಸೂತ ಪುರಾಣಿಕರಲ್ಲಿ ಶ್ರೀಮದ್ಭಾಗವತ ಮಹಾಪುರಾಣದ ಕಥೆಯನ್ನು ಹೇಳಿ ಎಂಬುದಾಗಿ ನಿವೇದಿಸಿಕೊಂಡದ್ದನ್ನು ಈ ಹಿಂದಿನ ಸರಣಿಯಲ್ಲಿ ನಾವು ಶ್ರವಣಿಸಿದ್ದೇವೆ. ಪ್ರಕೃತ ಮತ್ತೊಂದಷ್ಟು ಜಿಜ್ಞಾಸೆಗಳು ಶೌನಕಾದಿ ಮುನಿವರರಲ್ಲಿ ಪ್ರಕಟವಾಗ್ತಾ ಇವೆ. ಏನದು? ಸೂತ ಮಹಾಭಾಗ ವದನೋ ವದತಾಂ ವರ ಕಥಾಂ ಭಾಗವತೀಂ ಪುಣ್ಯಾಂ ಯದಾಹ ಭಗವಾನ್ ಝುಕಃ. ಅವರ ಜಿಜ್ಞಾಸೆ ಏನು? ಅಯ್ಯ ಪುರಾಣಿಕರೇ, ನೀವು ಹೇಳುವುದಕ್ಕೆ ಉದ್ಯುಕ್ತರಾಗಿರುವಂತಹ ಈ ಶ್ರೀಮದ್ಭಾಗವತ ಕಥೆ ಯಾವ ಯುಗದಲ್ಲಿ ನಡೆದಿತ್ತು? ಅದನ್ನು ಯಾವ ಉದ್ದೇಶದಿಂದ ಶುಕ ಮಹರ್ಷಿಗಳು ಉಪದೇಶಿಸಿದರು? ಮಾತ್ರ ಅಲ್ಲ, ಯಾವ ಯುಗದಲ್ಲಿ ನಡೆದಿತ್ತು, ಯಾವ ಕಾರಣಕ್ಕೋಸ್ಕರ ಈ ಒಂದು ಸಂದರ್ಭ ಏರ್ಪಟ್ಟಿತು ಎಂಬುದಾಗಿ ಅವರಿಗೆ ಜಿಜ್ಞಾಸೆ ಬರುವುದಕ್ಕೆ ಕಾರಣ ಏನು? ಆ ಶುಕ ಮಹರ್ಷಿಗಳು ಅವಧೂತ ಪರಂಪರೆಯವರು. ಅವಧೂತ ಪರಂಪರೆಯಲ್ಲಿ ಬಂದು ಆತ್ಮಜ್ಞಾನದ ಮೂರ್ತ ಸ್ವರೂಪರಾಗಿರುವಂತಹ ಮಹಾತ್ಮರು. ಅವರ ಬಗ್ಗೆ ಶೌನಕಾದಿ ಮುನಿವರರು ತಾವು ತಿಳಿದದ್ದನ್ನು ಹೇಳ್ತಾ ಇದ್ದಾರೆ. ತಸ್ಯ ಪುತ್ರೋ ಮಹಾಯೋಗಿ ಸಮದೃಂಗ್ ನಿರ್ವಿಕಲ್ಪಕಃ ಏಕಾಂತಮತಿರುನ್ನಿದ್ರೋ ಗೂಢೋ ಮೂಢ ಇವೇಯತೆ. ಹೇಗಿರುವ ಶುಕ ಮಹರ್ಷಿಗಳಂತೆ? ಭಗವಾನ್ ವೇದವ್ಯಾಸರ ಮಗ, ಮಹಾಯೋಗಿಯಾಗಿದ್ದಾರೆ. ಸಮದೃಕ್, ಸಕಲ ಪ್ರಪಂಚವನ್ನು ಸಮಭಾವದಿಂದ ನೋಡುವಂತಹ ಮಹಾತ್ಮರವರು. ಮಾತ್ರ ಅಲ್ಲ, ಏಕಾಂತಮತಿ, ತನ್ನಷ್ಟಕ್ಕೆ ತಾನು ಅಂತರ್ಮುಖಿಯಾಗಿ ಆತ್ಮಾನುಸಂಧಾನ ಮಾಡುವಂತಹ ಯೋಗ್ಯತೆಯುಳ್ಳವರು. ಗೂಢ ಮೂಢ ಇವೇಯತೆ, ಅಂತರಂಗದ ರಂಗಸ್ವಾಮಿಯನ್ನು ತನ್ನೊಳಗೆ ತಾನು ವಿಮರ್ಶಿಸುತ್ತಾ, ತನ್ನೊಳಗೆ ತಾನು ಅರ್ಥೈಸಿಕೊಳ್ಳುತ್ತಾ, ತನ್ನೊಳಗೆ ತಾನು ವಿಶೇಷವಾಗಿ ಆನಂದವನ್ನು ಅನುಭವಿಸುತ್ತಾ ಇರುವಂತಹ ಶುಕ ಮಹರ್ಷಿಗಳು ಹೊರಗಿನವರೆಗೆ ನೋಡುವಾಗ ಮೂಢನಂತೆ ಕಾಣ್ತಾ ಇದ್ದರಂತೆ. ಅಂತಹ ಶುಕ ಮಹರ್ಷಿಗಳು ಒಂದು ದಿವಸ ದೃಷ್ಟ್ವಾನುಯಾಂತಂ ಋಷಿಮಾತ್ಮಜಮಪ್ಯನಗ್ನಂ ದೇವ್ಯೋ ಹ್ರಿಯಾ ಪರಿದಧುರ್ನ ಸುತಸ್ಯ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದುಸ್ತವಾಸ್ತಿ ಸ್ತ್ರೀ ಪುಂಭಿದಾ ನತು ಸುತಸ್ಯ ವಿವಿಕ್ತ ದೃಷ್ಟೇಃ. ಒಂದು ದಿನ ಹೀಗೆ ನದಿ ತೀರದಲ್ಲಿ ಶುಕ ಮಹರ್ಷಿಗಳು ಸಾಗ್ತಾ ಇದ್ದಾರೆ. ಆ ಕಾಲಕ್ಕೆ ಅವರನ್ನು ಅನುಸರಿಸುತ್ತಾ ಅವರ ತಂದೆಯವರಾದಂತಹ ಭಗವಾನ್ ವೇದವ್ಯಾಸರು ಶುಕ ಮಹರ್ಷಿಗಳು ನಡೆದಂತಹ ದಾರಿಯಲ್ಲಿಯೇ ಮುಂದುವರಿಯುತ್ತಾ ಇದ್ದಾರೆ. ಆ ಕಾಲಕ್ಕೆ ನದಿಯಲ್ಲಿ ಕೆಲವೊಂದಷ್ಟು ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ದರಂತೆ. ಶುಕ ಮಹರ್ಷಿಗಳು ಬರುವುದನ್ನು ನೋಡಿಯೂ ಕೂಡ ಯಾವುದೇ ರೀತಿಯ ಲಜ್ಜಾಭಾವಕ್ಕೆ ಬಾರದೆ, ಲಜ್ಜೆಗೊಳ್ಳದೆ ತಮ್ಮ ಪಾಡಿಗೆ ತಾವು ಸ್ನಾನವನ್ನು ಮಾಡ್ತಾ ಇದ್ದರಂತೆ ಆ ಸ್ತ್ರೀಯರು.
ಅವರು ಹೋದ ಅನಂತರದಲ್ಲಿ ಅವರ ಹಿಂದಿನಿಂದ ವೇದವ್ಯಾಸರು ಬರ್ತಾ ಇದ್ದಾರೆ. ಆ ಕಾಲಕ್ಕೆ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ಸ್ತ್ರೀಯರೆಲ್ಲ ನದಿ ತೀರದಲ್ಲಿ ಇಟ್ಟಿದ್ದಂತಹ ವಸ್ತ್ರಗಳನ್ನು, ಅವರವರ ವಸ್ತ್ರಗಳನ್ನು ಅವರು ಧರಿಸಿಕೊಂಡಂತೆ ತತ್ಕ್ಷಣದಲ್ಲಿ ಅದನ್ನು ಕಂಡಂತಹ ವೇದವ್ಯಾಸರು ಕೇಳಿದರಂತೆ, ಯಾಕೆ ನಾ ಬರುವಾಗ ಹೀಗೆ ನೀವು ವಸ್ತ್ರಗಳನ್ನು ಧರಿಸಿದ್ದೀರಿ, ನನ್ನ ಮಗ ಮುಂದೆ ಹೋದಾಗ ಅವನನ್ನು ನೋಡಿಯೂ ಕೂಡ ನೀವು ನಿಮ್ಮದೇ ಆದ ಲೋಕದಲ್ಲಿ ವಿಹರಿಸ್ತಾ ಇದ್ದೀರಿ, ಯಾಕೆ ಅಂತ. ಆವಾಗ ಆ ಸ್ತ್ರೀಯರು ಹೇಳುವುದು ನೋಡಿ, ಸ್ತ್ರೀ ಪುಂಭಿದಾನತು ಸುತಸ್ಯ. ಅಯ್ಯ ವೇದವ್ಯಾಸರೇ, ನಿಮ್ಮ ಭಾವ ಹೇಗೆ ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ಇವರು ಸ್ತ್ರೀಯರು ಇವರು ಪುರುಷರು ಎಂಬಂತಹ ಭೇದ ಭಾವ ಇದೆ. ಆದರೆ ನಿಮ್ಮ ಮಗನಾದಂತಹ ಶುಕ ಮಹರ್ಷಿಗಳಲ್ಲಿ ಇವಳು ಸ್ತ್ರೀ ಇವನು ಪುರುಷ ಅನ್ನುವಂತಹ ಯಾವುದೇ ಭೇದ ಭಾವ ಇಲ್ಲ. ಅಭೇದವನ್ನು ಕಾಣುತ್ತಾ ಇರುವ ಕಾರಣ ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ಅವರು ಕಂಡ ಕಾರಣವೇ ನಾವು ಅವರು ಹೋಗುವಂತಹ ಕಾಲಕ್ಕೆ ವಸ್ತ್ರಧಾರಣೆಯ ಗೋಜಿಗೆ ಹೋಗಲಿಲ್ಲ ಅಂತ. ನೀವು ಬರುವಾಗ ನಾವು ಧರಿಸಿದ್ದು ಯಾಕೆ ಅಂತಂದರೆ, ನಿಮ್ಮಲ್ಲಿ ಈ ಸ್ತ್ರೀ ಪುರುಷ ಭೇದ ಭಾವ ಇದೆ ಅನ್ನುವಂತಹ ಉದ್ದೇಶದಿಂದ. ಇಂತಹ ಒಂದು ಅದ್ಭುತವಾದಂತಹ ಅವಧೂತರು ಶ್ರೀ ಶುಕ ಬ್ರಹ್ಮರ್ಷಿಗಳು. ಹಾಗೆ ಹೋಗುತ್ತಾ ನಗರದಿಂದ ನಗರಕ್ಕೆ ನಡೆದಾಡುತ್ತಾ ಇರುವಂತಹ ಸಂದರ್ಭದಲ್ಲಿ, ಅದು ಕೂಡ ಕುರುಜಾಂಗಲವೆಂಬಂತಹ ಪ್ರದೇಶ, ಆ ಪ್ರದೇಶದಲ್ಲಿ ಸಂಚಾರ ಮಾಡುತ್ತಾ ಇರುವಂತಹ ಕಾಲಕ್ಕೆ ಹೇಗೆ ಕಾಣ್ತಾ ಇದ್ರಂತೆ ನೋಡುವವರಿಗೆ, ಕಥಮಾಲಕ್ಷಿತಃ ಪೌರೈಃ ಸಂಪ್ರಾಪ್ತಃ ಕುರುಜಾಂಗಲಾನ್ ಉನ್ಮತ್ತ ಮೂಕ ಜಡವದ್ವಿಚರನ್. ನೋಡುವವರಿಗೆ ಉನ್ಮತ್ತನಂತೆ ಕಾಣ್ತಾ ಇದ್ರಂತೆ, ಮಾತಾಡಿದ್ರೂ ಕೂಡ ಮಾತು ಬಾರದವರಂತೆ ವ್ಯವಹರಿಸ್ತಾ ಇದ್ರಂತೆ, ಯಾವುದೇ ರೀತಿಯ ಬಾಹ್ಯ ಪ್ರಕಟಣೆಯನ್ನು ಮಾಡದೆ ಜಡದಂತೆ ಕಾಣ್ತಾ ಇದ್ರಂತೆ. ಅರ್ಥಾತ್ ನಾನು ಉನ್ಮತ್ತನಂತೆ ವರ್ತಿಸ್ತಾ ಇದ್ದೇನೆ, ನಾನು ಮೂಕನಂತೆ ವರ್ತಿಸ್ತಾ ಇದ್ದೇನೆ, ನಾನು ಜಡದಂತೆ ವ್ಯವಹರಿಸ್ತಾ ಇದ್ದೇನೆ ಅನ್ನುವಂತಹ ಈ ಭಾವಗಳೇನುಂಟು, ಈ ಯಾವ ಭಾವಗಳು ಕೂಡ ಶುಕ ಮಹರ್ಷಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಂತಹ ಅಂತರ್ಮುಖಿಯಾದಂತಹ ಮಹಾತ್ಮರು ಶ್ರೀ ಶುಕ ಬ್ರಹ್ಮರ್ಷಿಗಳು. ಅಂತಹ ಅಂತರ್ಮುಖಿಯಾದಂತಹ ಶುಕ ಬ್ರಹ್ಮರ್ಷಿಗಳು ಬಾಹ್ಯ ಪ್ರಪಂಚದಲ್ಲೇ ಇರುವಂತಹ ಪರೀಕ್ಷಿತನೊಳಗೆ ಹೇಗೆ ವ್ಯವಹರಿಸಿದರು, ಹೇಗೆ ಅವರೊಳಗಡೆ ಸಂವಾದ ಏರ್ಪಟ್ಟಿತು. ಕಥಂ ವಾ ಪಾಂಡವೇಯಸ್ಯ ರಾಜರ್ಷೇರ್ಮುನಿನಾ ಸಹ ಸಂವಾದ ಸಮಭೂತಾತ ಯತ್ರೈಷಾ ಸಾತ್ವತೀ ಶ್ರುತಿ. ಯಾಕೆ ಕೇಳಿದರೆ, ಅತ್ಯಂತ ದೀರ್ಘವಾದಂತಹ ಸಂವಾದ ಇದು. ಅಂತಹ ಸಂವಾದವನ್ನು ಶುಕ ಮಹರ್ಷಿಗಳು ಹೇಗೆ ಮಾಡಿದರು? ಯಾಕೆ ಅಂತಹ ಮಹಾತ್ಮರು ಆತ್ಮಜ್ಞಾನಿಗಳು ಒಂದೆಡೆಯೇ ನಿಲ್ಲುವಂತಹ ಕ್ರಮ ಇಲ್ಲ. ಅವಧೂತರು ಯಾವತ್ತೂ ಕೂಡ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗ್ತಾ ಇರುವವರು. ಅದನ್ನೇ ಹೇಳ್ತಾರೆ, ಒಂದೆಡೆಯಲ್ಲಿ ನಿಲ್ಲುವಂತಹ ಸಮಯ ಎಷ್ಟಂತೆ ಅವರು ಅಂತ ಕೇಳಿದರೆ, ಸ ಗೋದೋಹನ ಮಾತ್ರಂ ಹಿ. 40 ನಿಮಿಷ ಒಂದೆಡೆ ನಿಲ್ತಾರಂತೆ. ಗೋದೋಹನ, ಹಾಲು ಕರೆಯುವಷ್ಟು ಹೊತ್ತು ಮಾತ್ರ ಅಂತಹ ಅವಧೂತರು ಒಂದೆಡೆಯಲ್ಲಿ ನಿಂತು ಅಲ್ಲಿಂದ ಉತ್ತರ ಕ್ಷಣದಲ್ಲಿ ಮತ್ತೊಂದೆಡೆಗೆ ಸಾಕ್ತಾರಂತೆ. ಇಂತಹ ಒಂದು ವಿಚಿತ್ರ ಭಾವ ಇರುವಂತಹ ಆ ಮಹಾತ್ಮರು ಪರೀಕ್ಷಿತನೊಳಗೆ ಹೇಗೆ ಸಂವಾದವನ್ನು ಮಾಡಿದರು? ಸ ಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇಧಿನಾಂ ಅವೇಕ್ಷತೆ ಮಹಾಭಾಗಃ ತೀರ್ಥೀಕುರುವಂಸ್ತದಾಶ್ರಮಂ. ಅವರು 40 ನಿಮಿಷ ಇದ್ದರೂ ಕೂಡ ಇದ್ದಂತಹ ಆ ಪ್ರದೇಶ ಅವರ ಪಾದಸ್ಪರ್ಶದಿಂದಾಗಿ ಪುಣ್ಯಕ್ಷೇತ್ರವಾಗಿ ಬಿಡ್ತಾ ಇತ್ತಂತೆ. ಹಾಗಾಗಿ ಈ ಸಂವಾದಗಳು ಇದು ಯಾವ ಉದ್ದೇಶದಿಂದ ಏರ್ಪಟ್ಟಿತು ಅದನ್ನು ತಾವು ಹೇಳಬೇಕು ಎಂಬುದಾಗಿ ಶೌನಕಾದಿ ಮುನಿವರರು ಸೂತ ಪುರಾಣಿಕರಲ್ಲಿ ಕೇಳ್ತಾ ಇದ್ದಾರೆ. ಆವಾಗ ಸೂತ ಪುರಾಣಿಕರು ಹೇಳ್ತಾರೆ,
ಮಹರ್ಷಿಗಳೇ, ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃ ಪರಾಶರಾದ್ಯೋಗಿ ವಾಸವ್ಯಾಂ ಕಲಯಾ ಹರೇಃ. ಚತುರ್ಯುಗದ ಚಕ್ರದಲ್ಲಿ ತೃತೀಯೇ ಯುಗ ಪರ್ಯಯೇ, ಮೂರನೆಯ ದ್ವಾಪರ ಯುಗದ ಸಂದರ್ಭ, ಆ ಸಂದರ್ಭದಲ್ಲಿ ಭಗವಂತನ ಅವತಾರ ರೂಪಿಯಾಗಿ ಬಂದಂಥವರು ಭಗವಾನ್ ವೇದವ್ಯಾಸರು. ಆತ್ಮಜ್ಞಾನಿಗಳು. ಹಾಗೆಂತ ಅವಧೂತರಲ್ಲ ಭಗವಾನ್ ವೇದವ್ಯಾಸರು. ಒಂದು ದಿವಸ ನಿತ್ಯಾನ್ಹಿಕಗಳನ್ನು ಪೂರೈಸುವುದಕ್ಕೋಸ್ಕರ ಸೂರ್ಯೋದಯದ ಸಮಯದಲ್ಲಿ ಸರಸ್ವತೀ ನದಿ ತೀರದಲ್ಲಿ ಆಸೀನರಾಗಿದ್ದಾರೆ. ಆ ಕಾಲಕ್ಕೆ ಅವರ ತಪಶ್ಶಕ್ತಿಗೆ ಈ ಕಾಲಘಟ್ಟದಲ್ಲಿ ಧರ್ಮ ವ್ಯತಿಕರವಾದಂತಹ ಸಂದರ್ಭ ಗೋಚರಕ್ಕೆ ಬರ್ತದೆ. ಎಲ್ಲರೂ ಕೂಡ ಧರ್ಮ ಮಾರ್ಗವನ್ನು ಬಿಟ್ಟು ಮುಂದುವರಿಯುವಂತಹ ಸಂದರ್ಭಗಳು ಕಾಣ್ತದೆ ಕಣ್ಣಿಗೆ. ದುರ್ಭಗಾಂಶ್ಚ ಜನಾನ್ ವೀಕ್ಷ್ಯ, ಸೌಭಾಗ್ಯಹೀನರಾದಂತಹ ಜನರ ದರ್ಶನವಾಗ್ತದೆ ಅವರ ತಪಶ್ಚಕ್ಷುವಿಗೆ. ದಿವ್ಯೇನ ಚಕ್ಷುಷ, ದಿವ್ಯವಾದ ಚಕ್ಷು. ನಮ್ಮದೆಲ್ಲ ಕೇವಲವಾದಂತಹ ಚರ್ಮಚಕ್ಷು. ಋಷಿಮುನಿಗಳದ್ದು ಹಾಗಲ್ಲ, ದಿವ್ಯವಾದಂತಹ ಚಕ್ಷು. ಅವರ ಚಕ್ಷುವಿನಲ್ಲಿಯೇ ಒಂದು ವಿಶೇಷವಾದಂತಹ ಜ್ಯೋತಿ ಪ್ರಕಟವಾಗ್ತಾ ಇರುತ್ತದೆ. ಆ ಜ್ಯೋತಿಯೇ ಸಾಮಾನ್ಯ ಜನರಿಗೆ ಕಾಣದ್ದನ್ನೆಲ್ಲ ಅವರಿಗೆ ತೋರಿಸ್ತದಂತೆ. ಆದ ಕಾರಣ ಉದಾರಿಗಳಾದಂತಹ, ಲೋಕಕ್ಷೇಮವನ್ನು ಉಂಟು ಮಾಡುವಂತಹ ಉದ್ದೇಶದಿಂದ ಸರ್ವ ವರ್ಣದವರಿಗೂ ಸರ್ವ ಆಶ್ರಮಕ್ಕೂ ಕೂಡ ಶ್ರೇಯಸ್ಸುಂಟಾಗುವಂತಹ ದೃಷ್ಟಿಯಿಂದ ಬೇರೆ ಬೇರೆ ಗ್ರಂಥಗಳನ್ನು ಬರೀತಾರೆ. ಇತಿಹಾಸ ಪುರಾಣಗಳನ್ನು ರಚಿಸಿದರು. ಅದಕ್ಕಿಂತಲೂ ಮೊದಲಾಗಿ 4 ವೇದಗಳನ್ನು ಕೂಡ ವಿಭಾಗಿಸಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದವೆಂಬಂತಹ 4 ವಿಭಾಗಗಳನ್ನು ಮಾಡಿ ಲೋಕಕ್ಕೆ ಕೊಡುಗೆಯನ್ನಾಗಿ ಕೊಟ್ಟರು. ಅದಾದ ಮೇಲೆ ಇತಿಹಾಸ ಪುರಾಣಗಳು, ಅದರಲ್ಲಿಯೂ ಕೂಡ ಮಹಾಭಾರತವೆಂಬಂತಹ ಅತ್ಯದ್ಭುತವಾದಂತಹ ಗ್ರಂಥವನ್ನು, ಬ್ರಹ್ಮಸೂತ್ರವೇ ಮೊದಲಾದಂತಹ ವೇದಾಂತ ಸೂತ್ರಗಳನ್ನು ಕೂಡ ರಚಿಸಿದರು. ರಚಿಸಿ ಏನು ಪ್ರಯೋಜನ ಅಂತ ಅವರಿಗೆ ಆಲೋಚನೆ ಆಯ್ತಂತೆ. ತ ಏವ ವೇದ ದುರ್ಮೇಧೈಹಿ, ಬರಬರುತ್ತಾ ಬರುವಂತಹ ಜನಗಳಲ್ಲಿ ಮೇಧಾಶಕ್ತಿ ಕುಂಠಿತವಾಗುವಂತಹ ಕಾಲ. ಆ ಕಾಲಕ್ಕೆ ಇಂತಹ ಅತ್ಯದ್ಭುತವಾದಂತಹ ರಹಸ್ಯವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವಂತಹ ವೇದಗಳು ಗ್ರಹಣವಾದೀತೇ? ಸಾಧ್ಯ ಇಲ್ಲ. ಆದ ಕಾರಣ ಕೃಪಣವತ್ಸಲರಾದಂತಹ ಭಗವಾನ್ ವೇದವ್ಯಾಸರು ಇಂತಹ ರಹಸ್ಯಾತಿರಹಸ್ಯಗಳನ್ನು ಒಳಗೊಂಡಿರುವಂತಹ ವೇದಗಳು ಸ್ತ್ರೀಯರಿಗೂ ಧಾರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಬ್ರಾಹ್ಮಣೇತರರಿಗೂ ಧಾರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ದ್ವಿಜಬಂಧುಗಳಿಗೂ ಧಾರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸ್ತ್ರೀ ಶೂದ್ರ ದ್ವಿಜಬಂಧೂನಾಂ ತ್ರಯೀ ನ ಶ್ರುತಿ ಗೋಚರ. ಹಾಗೆಂತ ಅಂತಹ ಜನಗಳಿಗೂ, ಪ್ರಪಂಚದ ಸಾಮಾನ್ಯ ಜನಗಳಿಗೂ ಕೂಡ ವೇದಾರ್ಥಗಳು ಗ್ರಹಿಸಲ್ಪಡಬೇಕು. ಏನು ಮಾಡಬೇಕು? ಅದನ್ನು ನಿಶ್ಚಯಿಸಿದಂತಹ ಭಗವಾನ್ ವೇದವ್ಯಾಸರು ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ನಿಶ್ಚಯಿಸಿದಂತಹ ವೇದವ್ಯಾಸರು ಶ್ರೀಮದ್ ಮಹಾಭಾರತವನ್ನು ರಚಿಸಿದರು. ಇಷ್ಟೆಲ್ಲ ಆದರೂ ಕೂಡ ಭಗವಾನ್ ವೇದವ್ಯಾಸರಿಗೆ ಆತ್ಮತೃಪ್ತಿಯಾಗಲಿಲ್ಲಂತೆ. ನಾತಿ ಪ್ರಸೀದಧೃದಯ ಸರಸ್ವತ್ಯಾಸ್ತಟೇ ಶುಚೌ ವಿತರ್ಕಯನ್. ಯಾಕೆ ನನ್ನ ಆತ್ಮತೃಪ್ತಿಗೆ ಆಗದೇ ಇರುವುದಕ್ಕೆ ಕಾರಣ ಅನ್ನುವಂಥದ್ದನ್ನು ತರ್ಕಿಸಿದ್ರಂತೆ ತಮ್ಮೊಳಗಡೆ. ಇಷ್ಟೆಲ್ಲ ನಾನು ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೇನೆ, ರಚನೆ ಮಾಡಿದ್ದೇನೆ ಗ್ರಂಥಗಳನ್ನು, ಆದರೆ ಏನೋ ಒಂದಷ್ಟು ಕೊರತೆ ಕಾಣ್ತಾ ಇದೆ.
ತಥಾಪಿ ಬತ ಮೇ ದೈಹ್ಯೋ ಹ್ಯಾತ್ಮ ಚೈವಾತ್ಮನಾ ವಿಭುಃ ಅಸಂಪನ್ನ ಇವಾ ಭಾತಿ ಬ್ರಹ್ಮವರ್ಚಸ್ಯ ಸತ್ತಮಃ. ಇಷ್ಟೆಲ್ಲ ಗ್ರಂಥರಚನೆ ಮಾಡಿದರೂ ಕೂಡ ನಾನು ಯಾವುದೋ ಒಂದು ಹಂತದಲ್ಲಿ ಅಪೂರ್ಣನಾಗಿದ್ದೇನೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ತಾರೆ. ಕಾರಣ ಏನು? ಆ ಕಾರಣವನ್ನು ಅವರೇ ವಿಮರ್ಶೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗ್ರಂಥಗಳನ್ನು ಲೋಕಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟರು. ಅಲ್ಲೆಲ್ಲ ಏನು ಅಂತ ಕೇಳಿದರೆ, ಕಿಂ ವಾ ಭಾಗವತಾ ಧರ್ಮಾಃ ನ ಪ್ರಾಯೇಣ ನಿರೂಪಿತಾಃ ಪ್ರಿಯಾಃ ಪರಮಹಂಸಾನಾಂ ತ ಏವ ಹ್ಯಚ್ಯುತ ಪ್ರಿಯಾಃ. ಇಷ್ಟೆಲ್ಲ ರಚನೆ ಮಾಡಿದರೂ ಕೂಡ ಅದರಲ್ಲಿ ಪರಮಹಂಸರಿಗೆ ಅತ್ಯಂತ ಪ್ರಿಯವಾಗಬಹುದಾದಂತಹ ಭಾಗವತ ಧರ್ಮವೂ ಕೂಡ ನಿರೂಪಿಸಲ್ಪಡಲಿಲ್ಲ. ಭಾಗವತ ಧರ್ಮ ಅಂತಂದರೆ ಯಾವ ಧರ್ಮ ಭಗವಂತನಿಗೆ ಅತ್ಯಂತ ಪ್ರಿಯವಾಗ್ತದೆ, ಅಂತಹ ಭಕ್ತಿಪ್ರಧಾನವಾದಂತಹ ವಿಚಾರಗಳನ್ನು ಹೊಂದಿದಂತಹ ಯಾವ ವಸ್ತು ಇದೆಯೋ ಅದನ್ನು ಭಾಗವತ ಧರ್ಮ ಅಂತ ಕರೀತಾರೆ. ಆ ಭಾಗವತ ಧರ್ಮ ಅದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಆಚರಿಸಬಹುದಾದಂತಹ ಧರ್ಮವಾಗಿರುತ್ತದೆ. ಅಂತಹ ಧರ್ಮವೇ ಪರಮಹಂಸರಿಗೆ ಅತ್ಯಂತ ಪ್ರಿಯವಾದಂತಹ ವಿಚಾರವಾಗಿರುತ್ತದೆ. ಯಾವುದು ಪರಮಹಂಸರಿಗೆ ಅತ್ಯಂತ ಪ್ರಿಯವಾದಂತಹ ವಿಚಾರವೋ ಅದುವೇ ವಾಸುದೇವನಿಗೂ ಅತ್ಯಂತ ಪ್ರಿಯವಾದ್ದಲ್ವೇ? ಅಂಥದ್ದು ನನ್ನಿಂದ ಈವರೆಗೆ ರಚಿಸಿದಂತಹ ಯಾವುದೇ ಗ್ರಂಥಗಳಲ್ಲಿ ಉಲ್ಲೇಖವಾಗಲಿಲ್ಲ. ನನ್ನ ಆರಾಧ್ಯ ದೈವವಾದಂತಹ ಕೃಷ್ಣನಿಗೆ ಯಾವುದು ಪ್ರಿಯವೋ ಅದು ನನ್ನಿಂದ ಈವರೆಗೆ ವಿಶದವಾಗಿ ವಿವರಿಸಲ್ಪಡಲಿಲ್ಲ. ಆದ ಕಾರಣ ಅದುವೇ ನನ್ನ ಅಪೂರ್ಣತೆಗೆ, ಅಸಂತೃಪ್ತಿಗೆ ಕಾರಣವಾಗಿದೆ. ತಸ್ಯೈವಂಖಿಲಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ. ಖೇದಗೊಂಡಿದ್ದಾರೆ ವೇದವ್ಯಾಸರು. ಖೇದಗೊಂಡಂತಹ ಕಾಲಕ್ಕೆ ಅಧ್ಯಾತ್ಮ ತತ್ವಜ್ಞರಾದಂತಹ ನಾರದರು ಬರ್ತಾ ಇದ್ದಾರೆ. ಕೃಷ್ಣಸ್ಯ ನಾರದೋಭ್ಯಾಗಾತ್ ಆಶ್ರಮಂ ಪ್ರಾಗುದಾಹೃತಂ ತಮಭಿಜ್ಞಾಯ ಸಹಸ ಪ್ರತ್ಯುತ್ಥಾಯಾಗತಂ ಮುನಿಃ. ನಾರದರು ಬರ್ತಾ ಇದ್ದಂತಹ ದೃಶ್ಯವನ್ನು ಕಂಡು ತಕ್ಷಣವೇ ಸರಸ್ವತಿ ನದಿ ತೀರದಲ್ಲಿ ವಿವಿಕ್ತಸ್ಥರಾಗಿ ಖೇದಗೊಂಡಂತಹ ಸ್ಥಿತಿಯಲ್ಲಿದ್ದಂತಹ ಭಗವಾನ್ ವೇದವ್ಯಾಸರು ಎದ್ದು ನಿಲ್ತಾರೆ. ಪೂಜಯಾಮಾಸ ವಿಧಿವತ್. ಯೋಗ್ಯವಾದಂತಹ ಕ್ರಮದಲ್ಲಿ, ಶಾಸ್ತ್ರೋಕ್ತವಾದಂತಹ ವಿಧಿಯಲ್ಲಿ ಅವರನ್ನು ಪೂಜಿಸ್ತಾರೆ. ಅಂತಹ ಆ ನಾರದರು ಬಂದು ಯೋಗ್ಯವಾದಂತಹ ಆಸನದಲ್ಲಿ ಆಸೀನರಾಗಿದ್ದಾರೆ. ದೇವಪೂಜಿತರಾದಂತಹ ನಾರದರು ಈಗ ವ್ಯಾಸಪೂಜಿತರಾಗಿ ವ್ಯಾಸರನ್ನು ನೋಡುವುದಕ್ಕೆ ಅಂತ ಬಂದಿದ್ದಾರೆ ಅನ್ನುವಲ್ಲಿಗೆ ಶ್ರೀಮದ್ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂಧದಲ್ಲಿ ನೈಮಿಷೀಯೋಪಾಖ್ಯಾನವೆಂಬಂತಹ 4ನೇ ಅಧ್ಯಾಯ ಸುಸಂಪನ್ನವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಅಧ್ಯಾಯದಲ್ಲಿ ಬಂದಂತಹ ನಾರದರು ವ್ಯಾಸರನ್ನು ಪ್ರಶ್ನಿಸ್ತಾರೆ. ಆ ವ್ಯಾಸನಾರದ ಸಂವಾದ ಅದನ್ನು ನಾವು ಮುಂದೆ ವಿಮರ್ಶಿಸೋಣ. ಓಂ ಸ್ವಸ್ತಿ.